ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ಕ್ಲಾಸ್ ಎ ಅನ್ನು ಹೊಂದಿರುವಂಥ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ನಡೆಸಲಾಗ್ತಾ ಇದೆ. ಸೊ ಅದು ಜುಲೈ 15ರವರೆಗೂ ಕೂಡ ಇದೆ, ಹೌದಾ? ಸೊ ಈಗ ಬಹಳ ಜನ ವಿದ್ಯಾರ್ಥಿಗಳಾದಂಥ ಕ್ಲಾಸ್ ಬಿ, ಸಿ, ಡಿ, ಇ, ಎಫ್, ಜಿ, ಎಚ್, ಐ, ಜೆ, ಕೆ, ಎಲ್, ಎಂ, ಎನ್, ಒ ಗಳಲ್ಲಿ ಬರುವಂಥ ಅಭ್ಯರ್ಥಿಗಳು ಪದೇ ಪದೇ ಕೇಳ್ತಾ ಇದ್ರು, ನಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ? ಸೊ ಅದಕ್ಕೆ ಕೆಇ ಅವರು ಈಗ ತಾನೇ ಒಂದು ನೋಟಿಫಿಕೇಶನ್ ಅನ್ನು ನೀಡಿರೋದಂತಂದ್ರೆ, ಸೊ ಕ್ಲಾಸ್ ಬಿ ದಿಂದ ಹಿಡ್ಕೊಂಡು ಓ ವರೆಗೆ ಅಂದ್ರೆ ಎಕ್ಸೆಪ್ಟ್ ಕ್ಲಾಸ್ ಎ ಸ್ಟೂಡೆಂಟ್ಸ್ಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಆಫ್ಲೈನ್ ಮುಖಾಂತರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎಗೆ ಹೋಗ್ಬಿಟ್ಟು ಮಾಡಬೇಕಾಗ್ತದೆ. ಡೇಟ್ಸ್ ಏನು ಅಂತಂದ್ರೆ 18ನೇ ತಾರೀಕು ಜುಲೈ 18ರಿಂದ 21 ಜುಲೈವರೆಗೆ. ಈಗ ರೀಸೆಂಟ್ ಆಗಿ ಇಲ್ಲ, ಇನ್ನೂ 18 ದಿನ ಕಾಯ್ಬೇಕು. 18 ದಿನದೊಳಗೆ ಇನ್ನೊಂದ್ಸಲ ನಾನು ರಿಮೈಂಡರ್ ಮಾಡುವಂತ ವಿಡಿಯೋವನ್ನು ಕೂಡ ಮಾಡ್ತೀನಿ. ಯಾಕಂದ್ರೆ ಹ್ಯೂಮನ್ ಟೆಂಡೆನ್ಸಿ ಅದು, ಹೌದಾ? ನಮ್ಮ ಸೈಕಾಲಜಿ ಮರ್ತು ಬಿಡ್ತೀವಿ ನಾವು. ಸೊ ಡೋಂಟ್ ವರಿ ಅಬೌಟ್ ದಟ್. ಐ ಆಮ್ ಹಿಯರ್ ಟು ರಿಮೈಂಡ್ ಯು. ಸೊ ಡೋಂಟ್ ವರಿ. ಸೊ 18ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೆ ನಿಮ್ಮ ದಾಖಲಾತಿಯನ್ನು ವೆರಿಫಿಕೇಶನ್ ಮಾಡಲಾಗ್ತದೆ, ಪರಿಶೀಲನೆಯನ್ನು ಮಾಡಲಾಗ್ತದೆ. ಸೊ ಅವರು ಯಾವ್ಯಾವ ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡು ಹೋಗಬೇಕು ಅಂತಂದ್ರೆ, ಆಲ್ರೆಡಿ ಈಗ ಕೆಇ ಅವರ ಒಂದು ವೆಬ್ಸೈಟ್ನಲ್ಲಿ ಫಾರ್ಮ್ ಅನ್ನು ಫಿಲ್ ಮಾಡಬೇಕಾದ್ರೆ ಒಂದು ಬ್ರೋಷರ್ನ ಬಿಟ್ಟಿದ್ರು, ಹೌದಾ? ಅದರಲ್ಲಿ ಇದೆ. ಅದನ್ನು ಕೂಡ ನಾನು ಮುಂದಿನ ಒಂದಷ್ಟು ವಿಡಿಯೋಗಳಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ, ಯಾವ್ಯಾವ ದಾಖಲೆಗಳನ್ನ ತೆಗೆದುಕೊಂಡು ಹೋಗಬೇಕು ಅಂತೇಳಿ. ಅದರ ಜೊತೆಗೆ ಗೊತ್ತಿರಲಿ, ಒಂದು ಸೆಟ್ ಜೆರಾಕ್ಸ್ ಪ್ರತಿಯನ್ನು ಕೂಡ ತೆಗೆದುಕೊಂಡು ಹೋಗಬೇಕು. ನೀವೇನು ದಾಖಲೆಗಳನ್ನ ತೆಗೆದುಕೊಂಡು ಹೋಗ್ತೀರಿ ಡಾಕ್ಯುಮೆಂಟ್ಸ್ಗಳನ್ನು, ಸೊ ಅದರ ಒಂದು ಸೆಟ್ ಜೆರಾಕ್ಸ್ ಅನ್ನು ಕೂಡ ತೆಗೆದುಕೊಂಡು ಹೋಗಬೇಕು. ಸೊ ಈ ಒಂದು ಕೆಳಗಿನ ವೇಳಾಪಟ್ಟಿಯ ಪ್ರಕಾರ, ಶೆಡ್ಯೂಲ್ ಪ್ರಕಾರ ಹೋಗಬೇಕಾಗ್ತದೆ. ಶೆಡ್ಯೂಲ್ ನೋಡಿ, 18ನೇ ತಾರೀಕು ಫ್ರಾಮ್ 1 to 8,000 ರ್ಯಾಂಕಿಂಗ್ ಫ್ರಾಮ್ 9:30 to 11, 11:15 to 1:15, 8,001 to 16,000, 2 PM ಆನ್ವರ್ಡ್ 16,000 to 20,000. ಆ ರೀತಿಯಾಗಿ 19th 20,000 to 80,000 ಇದೆ, 20th 80,000 to 1,50,000 ಇದೆ, 21st 1,50,000 to ಲಾಸ್ಟ್ ರ್ಯಾಂಕ್ ವರೆಗೆ ಇದೆ. ಸೊ ಈ ಒಂದು ಶೆಡ್ಯೂಲ್ನ ಪ್ರಕಾರ ನೀವು ಪ್ಲಾನ್ ಮಾಡಿಕೊಂಡು ಕೆಇಎ ಆಫೀಸಿಗೆ ಖುದ್ದಾಗಿ ಹೋಗಬೇಕಾಗ್ತದೆ. ನಿಮಗೆ ಆನ್ಲೈನ್ ವೆರಿಫಿಕೇಶನ್ ಇಲ್ಲ, ಬಿ ಯು ಆಫೀಸಿಗೆ ಹೋದ್ರೆ ನಡೆಯೋದಿಲ್ಲ. ಓಕೆ, ಕ್ಲಾಸ್ ಎದವರು ಮಾತ್ರ ಈಗ ಬಿ ಯು ಆಫೀಸಿಗೆ ಹೋಗಿ ಮಾಡ್ಕೊಂಡಿರೋದು. ಸೊ ಉಳಿದಂತಹ ಎಲ್ಲಾ ಕ್ಲಾಸ್ಗೆ ಸಂಬಂಧಪಟ್ಟಿರುವಂಥ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಹೋಗಿ ಬರಬೇಕು. 18ನೇ ತಾರೀಕಿಂದ 21 ಯಾವ್ಯಾವ ಡೀಟೇಲ್ಸ್ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಇನ್ನೊಂದ್ಸರಿ ಹೇಳ್ತೀನಿ. ಇನ್ನೂ ನಿಮಗೆ 18 ದಿವಸ ಟೈಮ್ ಇದೆ. ಅವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಮಾಡಿಕೊಂಡು ಬೆಂಗಳೂರಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡು ಬನ್ನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.